ನಾನು ಈ ವಿಡಿಯೋದಲ್ಲಿ 1,00,000 ಹೇಗೆ ನೀವು ಉಳಿಸೋವಂಥದ್ದು, 1,00,000 ಹೇಗೆ ನೀವು ಈಸಿಯಾಗಿ ಏನು ವೇಸ್ಟ್ ಖರ್ಚು ಮಾಡ್ದಿರಂಗೆ 1,00,000 ನೀವು 1 ಮಂತಲ್ಲೇ ಹೇಗೆ ಕೂಡಿಟ್ಟೋದು ಉಳಿಸೋ ಅಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾವ್ಯ ರಿಕ್ವೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬೇಕಾಗಿರುವಂತಹ ಮನಿ ಅಮೌಂಟ್, ದುಡ್ಡು, ಕಾಸು, ಹಣ ಏನು ಹೇಳ್ತೀವೋ, ಸೊ ನಿಮ್ಮ ಭಾಷೆಯಲ್ಲಿ ಏನಾದರೂ ಹೇಳ್ಕೊಬೋದು. ಸೊ ಆ ಒಂದು ಹಣನ ಹೇಗೆ ಉಳಿಸೋದು, ಹೇಗೆ ಖರ್ಚು ಮಾಡಿದ್ರೆ ನೀವೊಂದು ದುಡ್ಡನ್ನು ಉಳಿಸೋದು ಐಡಿಯಾನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ದುಡ್ಡನ್ನು ವೇಸ್ಟ್ ಮಾಡ್ತಾರೆ. ಸೊ ವೇಸ್ಟ್ ಮಾಡ್ತಿರೋಂಗೆ ನಾವು ಯಾವ ಥರ ದುಡ್ಡನ್ನು ಉಳಿಸೋದು, ಡೈಲಿ ನೀವು ಉಳಿಸ್ಬೋದಾ, ಇಲ್ಲ ಮಂತ್ಲಿ ಉಳಿಸೋದಾ, ಇಲ್ಲ ಅಂತಂದರೆ ವಾರಕ್ಕೊಂದ್ಸತಿ ಉಳಿಸೋದಾ, ಇಲ್ಲ 2 ಡೇಸ್ಗೆ ಒಂದ್ಸತಿ ಉಳಿಸೋದಾ, ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಯಾಕೆ ದುಡ್ಡನ್ನು ಉಳಿಸ್ಬೇಕು ಅಂತಂದರೆ, ಸೊ ನಮಗೆ ಫ್ಯೂಚರಲ್ಲಿ ಏನಾದರೂ ತೊಗೋಬೇಕು, ಇವಾಗ ನಮಗೆ ಒಂದೇ ಸತಿ ಅಷ್ಟು ಅಮೌಂಟ್ ಇರೋದಿಲ್ಲ, ಓಕೆನಾ. ಸೊ ಇವಾಗ ನಮಗೆ 1,00,000 ಬೇಕು, ಓಕೆನಾ, ಇಲ್ಲ 50,000 ಬೇಕು. ಅಷ್ಟು ಅಮೌಂಟು ನಮಗೆ ಒಂದೇ ಸತಿ ಸಿಗೋದಿಲ್ಲ. ನಾವು ಉಳಿಸಿದಾಗ ಮಾತ್ರನೇ ಅದು ನಮ್ಮ ಅಮೌಂಟು, ನಮ್ಮ ಸ್ವಂತ ಅಮೌಂಟ್ ಅನ್ನೋದು ನಮ್ಮಲ್ಲಿ ತೃಪ್ತಿ ಇರುತ್ತೆ. ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ. ಸೊ ನಮ್ಮ ಅಮೌಂಟಿಂದ, ನಮ್ಮ ದುಡ್ಡಿಂದ, ನಾವು ಉಳಿಸಿರೋಂಥ ಕೂಡಿಟ್ಟಿರೋ ದುಡ್ಡಿಂದ ನಾವೇನಾದರೂ ಒಂದು ತೊಗೊಂಡ್ವಿ ಅಂತಂದರೆ ಅದರಲ್ಲಿರೋಂಥ ಸಂತೋಷ ಬೇರೆ ಯಾವುದ್ರಲ್ಲೂ ಇಲ್ಲ, ಓಕೆನಾ. ಇವಾಗ ನಾನೇನಾದರೂ ಒಂದು 20,000 ಕೊಟ್ಟು ಒಂದು ಮೊಬೈಲ್ ತೊಗೊತೀನಿ ಅಂದ್ಕೊಳ್ಳಿ. ಸೊ ಆಗ ಆಗೋವಂಥ ಸಂತೋಷ ಸೊ ಬೇರೆ ಏನು ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವಾಗ ನೀವು ಏನಾದರೂ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅದಕ್ಕೆ ಇಷ್ಟು ಅಮೌಂಟು, ಪರ್ಟಿಕ್ಯುಲರಾಗಿ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ 1,00,000 ಹೇಗೆ ನೀವು ಉಳಿಸೋ ಅಂಥದ್ದು, 1,00,000 ಹೇಗೆ ನೀವು ಈಸಿಯಾಗಿ ಏನು ವೇಸ್ಟ್ ಖರ್ಚು ಮಾಡ್ದಿರಂಗೆ 1,00,000 ನೀವು 1 ಮಂತಲ್ಲೇ ಹೇಗೆ ಕೂಡಿಟ್ಟೋದು ಉಳಿಸೋ ಅಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಯಾವುದು ಬೇರೆ ಬೇರೆ ರೀತಿ ಏನಾದರೂ ಮಾಡೋಕೆ ಇಷ್ಟ ಇದ್ರೆ ಅಂದರೆ, ಉಳಿಸೋಕೆ ಇಷ್ಟ ಆಯ್ತು ಅಂತಂದರೆ ಉಳಿಸ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳೋವಂಥ ಫಾರ್ಮೆಟಲ್ಲಿ ಕೂಡ ನೀವು ಮಾಡ್ಬೋದಾಗಿರುತ್ತೆ, ಓಕೆನಾ. ಸೊ ಇದು ಈಸಿ ಫಾರ್ಮೆಟ್ ಆಗಿರುತ್ತೆ, ಈಸಿ ಆ್ಯಂಡ್ ವೆರಿ ವೆರಿ ಈಸಿ ಇರುತ್ತೆ. ಸೊ ನನಗೆ ಈ ರೀತಿ ಮಾಡೋದ್ರಿಂದ ಒಂದು ಯೂಜ್ ಅಮೌಂಟು, ಕಮ್ಮಿ ಅಮೌಂಟನ್ನು ಕೂಡಿಸಿದಾಗ ಸೊ ಜಾಸ್ತಿ ಅಮೌಂಟ್ ಅನ್ನೋದು ಸಿಗುತ್ತೆ. ಆಗ ನಿಮ್ಗೆ ಇಷ್ಟ ಬಂದಿರೋಂತಹ ಐಟಮನ್ನು, ನಿಮ್ಗೆ ಏನು ಇಷ್ಟ ಇರುತ್ತೆ ನಿಮ್ಮ ಜೀವನದಲ್ಲಿ ತೊಗೋಬೇಕು ಅನ್ನೋದನ್ನ ನೀವು ತೊಗೋಬೋದು. ಇದು 1 ಲ್ಯಾಕು ಸ್ಮಾಲ್ ಅಮೌಂಟ್ ಅಲ್ಲ, ತುಂಬ ಬಿಗ್ ಅಮೌಂಟು. ಸ್ವಲ್ಪ 100s 500s 1000 ಹಾಕಿದ್ರೇ ಈ ಒಂದು 1 ಲ್ಯಾಕ್ ಅನ್ನೋದು ಕೂಡಿಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಹೆಂಗೆ ಕೂಡಿಡೋದು, ಸೊ ಏನಾದರೂ ಉಂಡಿ ತೊಗೊಂಡ್ರೆ ಅದನ್ನು ಒಡೆದಾಕುವಂಥದ್ದು, ಕುಯ್ದಾಕುವಂಥದ್ದು, ಅದರಲ್ಲೇ ಕತ್ರಿ ಹಾಕಿ ಹಿಂಗೆ ತೆಗಿಯೋವಂಥದ್ದು. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಮಕ್ಕಳು ಮಾಡ್ತಾರೆ, ಕತ್ರಿ ಹಾಕಿ ತೆಗಿಯೋವಂಥದ್ದು, ಸ್ಪೂನಲ್ಲಿ ಹಿಂಗೆ ಅಗಲ ಮಾಡಿ ಕೈ ಹಾಕಿ ಹಿಂಗೆ ತೆಗಿಯೋವಂಥದ್ದು, ಉಂಡಿಗಳಲ್ಲೆಲ್ಲ ಆ ರೀತಿಯಾದಂಥ ಫಾರ್ಮ್ಯಾಟ್ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂತ ಅಂದರೆ, ಸೊ ನಾನು ಹೇಳೋವಂಥ ಈ ಒಂದು ಅಫಿಷಿಯಲ್ ಆಗಿದೆ, ಇದು ಉಂಡಿ ಅಂತಲೇ ಹೇಳೋದಕ್ಕಾಗಲ್ಲ, ಮನಿ ಸೇವ್ ಬಾಕ್ಸ್ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆಗಿದೆ. ಸೊ ನಾನು ತೋರಿಸೋವಂಥ ಈ ಬಾಕ್ಸನ್ನು ನೀವು ಪರ್ಚೇಸ್ ಮಾಡಿ, ಸೊ ಮೀಶೋದಲ್ಲಿ ಅವೈಲಬಲ್ ಇರುತ್ತೆ. ಈ ರೀತಿಯಾಗಿ ನೀವು ಈ ಒಂದು ಬಾಕ್ಸಲ್ಲಿ ನೋಡಿ 1 ಲ್ಯಾಕ್ ಅಮೌಂಟು ಸೇವ್ ಮಾಡುವಂಥದ್ದು ಇಲ್ಲಿದೆ. ಸ್ಮಾಲ್ ಅಮೌಂಟ್ಸ್ ಬಿಕಮ್ ಬಿಗ್ ಸೇವಿಂಗ್ಸ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ ಎಲ್ಲ ನಂಬರ್ಸ್ ಇದೆ. 50 ರೂಪಾಯಿ ಇರ್ಬೋದು, 100 ರುಪೀಸು, 200 ರುಪೀಸು, 500 ರುಪೀಸ್ ಇದೆ, 1000 ಇಲ್ಲ. ಯಾಕಂದರೆ 1000 ರುಪೀಸ್ ನೋಟು ನಮ್ಮ ಹತ್ರ ಇಲ್ಲ ಅಲ್ವಾ. ಯಾವ ನೋಟ್ ಇದೆಯೋ ಆ ನೋಟ್ ಇದೆ, ಓಕೆನಾ. 50, 100, 200s 500s ನೋಟನ್ನು ನಾವಿಲ್ಲಿ ಸೇವ್ ಮಾಡ್ಬೋದು. ನೀವೇನಾದರೂ ಕಾಯಿನ್ಗಳನ್ನ ಹಾಕ್ತೀರಾ ಅಂತಂದ್ರೆ ಕಾಯಿನ್ಸನ್ನು ಕೂಡ ಹಾಕ್ಬೋದು. ವೇಸ್ಟ್ ಮಾಡ್ತೀರಾ, ಇಲ್ಲಿ ನಿಮಗೆ ನಂಬರ್ಸು ಕೂಡ ಇದೆ. ನೀವು ಹಾಕಿದ ತಕ್ಷಣ ನಂಬರ್ಗೆ ನೀವು ಪೆನ್ ಟಿಕ್ ಮಾರ್ಕ್ ಮಾಡಿದ್ರು ಮುಗೀತು. ಸೊ ನೀವು ಇಲ್ಲಿ ನಿಮಗೆ ಹಾಕೋದಕ್ಕೆ ನೋಡಿ, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಮನಿ ಸೇವ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇಷ್ಟು ನೋಡೋಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಸೂಪರ್ ಆಗಿದೆ. ಇದರಲ್ಲಿ ನೀವು ಅಮೌಂಟನ್ನು ಹಾಕಿದ್ದೆ ಆಯಿತು ಅಂತಂದರೆ 1,00,000 ರೂಪಾಯಿ ನಿಮ್ಮ ಹತ್ರ ಇದೆ ಅಂತ
ಹೇಳ್ಬೋದಾಗಿರುತ್ತೆ. ಸೊ ಹೇಗೆ ಹಾಕೋದು, ಯಾವ ಥರ ಹಾಕೋದು ಅಂತಲೂ ಕೂಡ ನಾನು ಟಿಪ್ಸನ್ನು ಕೊಡ್ತೀನಿ. ಸೊ ನಾನು ಹೇಳೋ ಟಿಪ್ಸನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಬೇರೆ ಬೇರೆ ಏನಾದರೂ ತಲೆ ಓಡಿದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಏನು ಅಂತಂದರೆ ಇವಾಗ ನಮ್ಮ ಹತ್ರ ಓಕೆನಾ, ಇವಾಗ ನಾವು ನೀವು ಡೈಲಿ ಬೇಕಾದರೂ ಇದನ್ನು ಹಾಕೋವಂಥದ್ದನ್ನು ರೂಢಿ ಮಾಡ್ಕೋಬೋದು, ಇಲ್ಲ ವಾರಕ್ಕೊಂದ್ಸತಿ ಹಾಕೋವಂಥದ್ದಾದರೂ ರೂಢಿ ಮಾಡ್ಕೋಬೋದು. ನಿಮಗೆ ಸ್ಯಾಲ್ರಿ ಬಂದಾಗ ಹಾಕೋವಂಥದ್ದು ಯಾವ ಥರ ಅದು ನಿಮ್ಮ ಒಂದು ಮೈಂಡ್ ಸೆಟ್ಗೆ ಇರೋ ಅಂಥದ್ದು ಓಕೆನಾ. ಸೊ ನೀವು ಕಾಯಿನ್ಸ್ಗಳನ್ನ ಕೂಡ ಹಾಕ್ಬೋದು. ಕಾಯಿನ್ಸ್ದು ಟಿಕ್ ಮಾಡೋವಂಥ ಆಪ್ಷನ್ನು ಇದರಲ್ಲಿ ಕೊಟ್ಟಿಲ್ಲ ಓಕೆನಾ. ಓನ್ಲಿ ನೋಟ್ಸ್ ಅಷ್ಟೇ, 500s 200s ಅದನ್ನು ಹಾಕೋವಂಥ ಅವಕಾಶ ಇದರಲ್ಲಿದೆ ಓಕೆನಾ. ಸೊ ಹೇಗೆ ನಾವು ಮಾಡಬೇಕು ಅಂತ. ಸೊ ಇವಾಗ ಲೇಡೀಸ್ ಆಯಿತು ಅಂತಂದರೆ ನಿಮ್ಮ ಹಸ್ಬೆಂಡ್ಸ್ ಆಗಿರ್ಬೋದು, ಯಾರಾದರೂ ಎಲ್ಲಾದರೂ ಈಚೆ ಹೋಗಿರ್ತಾರೆ, ಅವಾಗ ಯಾರಾದರೂ ಏನಾದರೂ ಕೊಟ್ಟರು ಅಂತಂದರೆ ಅದನ್ನು ತಂದು ಇದರಲ್ಲಿ ಹಾಕೋವಂಥದ್ದು. ಮತ್ತು ಇವಾಗ ಗಂಡಸರು ನೀವೆಲ್ಲೋ ಬೇರೆ ಕಡೆ ಏನಾದರೂ ತಿನ್ನೋದಕ್ಕೆ ಖರ್ಚು ಮಾಡ್ತೀರಲ್ಲ, ಸೊ ಅದನ್ನು ತೊಗೊಂಬಂದು ಇಲ್ಲಿ ಸೇವ್ ಮಾಡೋದು. 50 ರೂಪಾಯಿಂದ ಇಟ್ಟು 500 ರೂಪಾಯಿವರೆಗೂ ನೀವು ಇದರಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ನೀವೇನಾದರೂ ವೇಸ್ಟ್ ಖರ್ಚು ಮಾಡ್ತೀರಾ, ಅವಾಗ ನಿಮ್ಮ ಹತ್ರ ಚೇಂಜ್ ಉಳಿತು, 50 ರೂಪಾಯಿ ಉಳಿತು, ಸೊ ಇದರಲ್ಲಿ ಹಾಕಿ. ನೆಕ್ಸ್ಟು ಇನ್ನೊಂದ್ಸತಿ ಏನಾದರೂ ತೊಗೊಳಕ್ಕೆ ಹೋಗ್ತೀರಾ ಅಂಗಡಿಯಲ್ಲಿ, ತಂದರೆ 100 ರೂಪೀಸ್ ನಿಮ್ಮ ಹತ್ರ ಉಳಿತು, ಸೊ ಅದನ್ನು ತಂದು ಇಲ್ಲಿ ಹಾಕಿ. ಇದನ್ನು ನಾವು ಅಯ್ಯೋ ನಾನೇನಪ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರಬಾರ್ದು. ಇದು ನನ್ನ ದುಡ್ಡು, ಅದೂ ನನ್ನ ದುಡ್ಡು, ಇದು ನನ್ನ ದುಡ್ಡು ಅನ್ನೋ ಥರ ನೀವು ಸೇವಿಂಗ್ಸ್ ಮಾಡಿಕೊಂಡು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಅದನ್ನು ರೂಪಿಸ್ಕೋಬೇಕಾಗುತ್ತೆ. ಆಗ ಮಾತ್ರ ಈ ಒಂದು ಬಾಕ್ಸ್ ಅನ್ನೋದು ಕಂಪ್ಲೀಟಾಗಿ ತುಂಬೋದಕ್ಕೆ ಆಗುತ್ತೆ. ಸೊ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತಂದರೆ, ಇಲ್ಲಿ ನಿಮಗೆ ಮೇಲ್ಗಡೆ ಇದೆಯಲ್ಲ, ಸೊ ಇದು ಗಟ್ಟಿಯಾಗಿ ಪ್ರೆಸ್ ಆಗಿದೆ ಓಕೆನಾ. ನೀವು ಫುಲ್ ಎಲ್ಲ ದುಡ್ಡೆಲ್ಲ ಹಾಕಿ ತೆಗಿಬೇಕು ಅಂದಾಗ ಈ ಪ್ಲೇಟ್ ಇರುತ್ತಲ್ಲ, ಸೊ ಈ ಪ್ಲೇಟನ್ನು ರಿಮೂವ್ ಮಾಡಬೇಕಾಗುತ್ತೆ ಓಕೆನಾ. ನೀಟಾಗಿ ಮೇಲಕ್ಕೆ ಮಾಡಿದ್ರೆ ಎಲ್ಲ ಅಮೌಂಟ್ ಅನ್ನೋದು ಇದರಲ್ಲಿ ಇರುತ್ತೆ. ಸೊ ಆಗ ನೀವು ತೆಗಿಬೋದಾಗುತ್ತೆ. ಇದಕ್ಕೆ ಯಾವುದರಿಂದ ಲಾಕು ಕೀ ಆ ಥರ ಎಲ್ಲ ಏನೂ ಇಲ್ಲ. ಸೊ ಜಸ್ಟ್ ಇದು ವುಡ್ ವರ್ಕ್ ಇರೋವಂಥದ್ದು. ಇದು ಜಸ್ಟ್ ಇದು ಅಮೌಂಟ್ ಇರೋವಂಥ ಪ್ಲೇಟನ್ನು ಮೇಲಕ್ಕೆ ಎತ್ತಿದ್ರೆ ಸಾಕು. ಅಂದರೆ ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ, ನೀವು ಈ ರೀತಿಯಾಗಿ ಮೇಲಕ್ಕೆ ಈ ಥರ ಎತ್ತಿದ್ರೆ ಸಾಕು, ಇದು ಓಪನ್ ಆಗುತ್ತೆ ಓಕೆನಾ. ಸೊ ಇದರಲ್ಲಿ ನಿಮಗೆ ಕಡಿಮೆ ಅಮೌಂಟಿಂದನೂ ನಮಗೆ ಇವಾಗ ನಾವು ಏನಾದರೂ ತರಕ್ಕೆ ಹೋಗಿರ್ತೀವಿ, ಅವಾಗ ನಮಗೆ 500 ರೂಪೀಸ್ ನಮ್ಮ ಹತ್ರ ಚೇಂಜ್ ಉಳಿದು ಬಿಡುತ್ತೆ. ಆಗ ಅದನ್ನು ತೆಗೆದು ಇದಕ್ಕೆ ಹಾಕುವಂಥದ್ದು. ನೀವು ದಿನಕ್ಕೆ ಒಂದು 3-4 ಸತಿ ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ವಾರಕ್ಕೊಂದ್ಸತಿ ಹಾಕ್ಬೋದು. ಅದು ನಿಮ್ಮ ಮೈಂಡ್ ಸೆಟ್. ಓಕೆ, ನಾನು ಡೈಲಿ ಇದನ್ನು ಹಾಕಬೇಕಾಗುತ್ತಪ್ಪ, ಡೈಲಿ ನಾನು ಇಷ್ಟಿಷ್ಟು ಅಮೌಂಟನ್ನು ಇದಕ್ಕೆ ಸೇವ್ ಮಾಡ್ತೀನಿ, ನನ್ನ ಹತ್ರ ಉಳ್ಕೊಂಡಿರೋ ಚೇಂಜಸ್ನ ನಾನು ಇದಕ್ಕೆ ಹಾಕ್ತೀನಿ ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು 1 ಲಕ್ಷ ರೂಪಾಯಿನ ಒಂದು ತಿಂಗಳಲ್ಲಿ ಸೇವ್ ಮಾಡ್ಬೋದು ಓಕೆನಾ. ಸೊ ಬೇರೆ ಇದಕ್ಕೆ ಖರ್ಚು ಮಾಡೋ ಬದಲು ಇದಕ್ಕೆ ನಾವು ಹಾಕೋದ್ರಿಂದ ಸೊ ನಿಮಗೆ ಒಂದು ಕೂಡಿಡೋ ಅಂಥ ಫೀಲಿಂಗ್ ಇರುತ್ತೆ. ಸೊ ನಾನು 1 ಲಕ್ಷ ಕೂಡಿಟ್ಟೆ, ಏನಕ್ಕಾದರೂ ಆಗುತ್ತೆ ಅನ್ನೋದೊಂದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಉಳ್ಕೊಂಡ್ಬಿಡುತ್ತೆ. ಆಗ ನಿಮಗೆ ತುಂಬ ಆಗುವಂಥ ಸಂತೋಷ ಬೇರೆ ಥರನೇ ಇರುತ್ತೆ. ಸೊ ಈ ಒಂದು 1 ಲಕ್ಷ ಕೂಡಿಡೋ ಹಣದ ಐಡಿಯಾಸು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮಗೆ ಬೇರೆ ಬೇರೆ ಥರ ಏನಾದರೂ ಅಮೌಂಟ್ ಕೂಡಿಟ್ಟಕ್ಕೆ ಐಡಿಯಾಸ್ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟಲ್ಲಿ ನಿಮಗೆ ಐಡಿಯಾನ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಬಾಕ್ಸನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು, ಅದರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಹೋಗಿ ಅದನ್ನು ಬೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಉಂಡೆಗಳನ್ನು ತೊಗೊಂಡು ಅದರಲ್ಲಿ ನೀವು ಕೂಡಿಟ್ಟು 1 ಲಕ್ಷ ಅಂದರೆ ಇದೇನು ನಿಮಗೆ ಇದರಲ್ಲಿ ನೋಡ್ಬೋದು ಅಂತಂದರೆ, ಇಲ್ಲಿ ನಿಮಗೆ ಎಷ್ಟು ಹಾಕಿದ್ದೀವಿ ಅಮೌಂಟ್ ಅನ್ನೋದನ್ನು ಟಿಕ್ ಮಾರ್ಕ್ ಮಾಡ್ಕೋಬೋದು. ಬಟ್ ಹುಂಡಿಯಲ್ಲಿ ಯಾವುದೇ ರೀತಿಯಂಥ ಆಪ್ಷನ್ ಇರೋದಿಲ್ಲ, ಎಷ್ಟು ಹಾಕಿದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಸೊ ಟಿಕ್ ಮಾರ್ಕ್ ಮಾಡ್ಕೋಬೋದು ಇಷ್ಟು ಅಮೌಂಟ್ ಅಂತ ಇದೆ. ಇದು 1 ಲಕ್ಷನೇ ಅಲ್ಲ, ನಿಮಗೆ 5 lakhs 2 lakhs 50,000 ಆ ಥರದ್ದು ಸಿಗುತ್ತೆ. ನೀವು ಇಲ್ಲಿ ಅಮೌಂಟನ್ನು ನೋಡಿ ತೊಗೋಬೇಕಾಗುತ್ತೆ ಓಕೆನಾ. ಸೊ ತೊಗೊಂಡು ಇದನ್ನು ಫಾಲೋ ಮಾಡಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಇದೇನಾದ್ರು ಬೇಕು ಅಂತಂದರೆ. ಸೊ ಇನ್ನಷ್ಟು ಮತ್ತಷ್ಟು ಹಣ ಉಳಿವಿಕೆಗಾಗಿ ವೀಡಿಯೋಸ್ ಏನಾದ್ರು ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ವಿಡಿಯೋಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಓಕೆನಾ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.